ದಲ್ಲಿ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ದುಡ್ಡು ಪಡೆದ್ರೆ ಹುಳ ಬಿದ್ದು ಸಾಯ್ತಾರೆ. ಸುದ್ದಿಗೋಷ್ಠಿ ನಡೆಸಿ ಸಚಿವ ಜಮೀರ್ ಅಹಮದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾರೇ ಹಣ ಪಡೆದಿರಲಿ ಸಿಬಿಐ ತನಿಖೆ ಆಗಬೇಕು. ಸರ್ಕಾರಕ್ಕಂತೂ ಡ್ಯಾಮೇಜ್ ತಂದಿಟ್ಟಿದೆ. ಈ ವಸತಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದಂತಹ ಭ್ರಷ್ಟಾಚಾರದ ಆರೋಪ ಶಾಸಕ BR ಪಾಟೀಲ್ ಅವರು ಮಾಡಿದ್ದು ಈಗಲೂ ಕೂಡ ಅವರು ಅದಕ್ಕೆ ಬದ್ಧರಾಗಿದ್ದಾರೆ. ಜಮೀರ್ ಅಹಮದ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಯಾರಾದರೂ ದುಡ್ಡು ತಗೊಂಡಿದ್ರೆ ಅವ್ರು ಹುಳ ಬಿದ್ದು ಸಾಯ್ತಾರೆ, ಸಿಬಿಐ ತನಿಖೆ ಆಗಲಿ ಅಂಥೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಜಮೀರ್, ನಾನು ಮಂತ್ರಿ ಆದಮೇಲೆ 36,000 ಮನೆಗಳನ್ನ ಕೊಟ್ಟಿದ್ದೇನೆ, ಆದರೆ BJP JDSನವರು ಒಂದು ಮನೆ ಆದರೂ ಕೊಟ್ಟಿದ್ದಾರೇನ್ರಿ? ದಾಖಲೆ ತೋರಿಸಲೇಬೇಕಾದ್ರೆ ರಾಜಕೀಯ ನಿವೃತ್ತಿ ಪಡೆದುಕೊಳ್ತೇನೆ ಅಂತ ಸವಾಲು ಕೂಡ ಹಾಕಿದ್ದಾರೆ. ಅವರೇನಾದರೂ ಒಂದು ಮನೆಯನ್ನು ಕೊಟ್ಟಿದ್ರೆ ಸರ್ಕಾರದಿಂದ ಅವರಿದ್ದಾಗ ಬಡವ್ರ ಮನೆಯಿಂದ ನಾವೇನು ದುಡ್ಡು ತಗೊಳ್ಬೇಕಾ? ಮನೆ ಕೊಡದೆ 1,20,000 ರೂಪಾಯಿ ಅನುದಾನ ಗ್ರ್ಯಾಂಟ್, ಅದರಲ್ಲಿ 5,000 to 10,000 ತೆಗೆದುಕೊಳ್ಳೋಕ್ಕಾಗತ್ತೇನ್ರಿ ಅಂತ ಹೇಳಿ ಜಮೀರ್ ಪ್ರಶ್ನೆಯನ್ನು ಮಾಡಿದ್ದಾರೆ. ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಯಾರಾದರೂ ಆ ರೀತಿ ಮಾಡ್ತಾರಾ ಅಂತ ಹೇಳಿದ್ದಾರೆ ಜಮೀರ್. ಈಗ ನಾವು ಪಂಚಾಯತಿ ಸೆಲೆಕ್ಷನ್ ಮಾಡೋದು, ಇದು MLA ಸೆಲೆಕ್ಷನ್ ಮಾಡಲ್ಲ ಮನೆಗಳು, ಇದು ಪಂಚಾಯತಿಯಿಂದ ಸೆಲೆಕ್ಷನ್ ಮಾಡೋದು. ಈಗ ಪಂಚಾಯತ್ ಮೆಂಬರ್ ತಗೊಂಡು ಯಾರು ತಗೊಂಡಿದ್ದಾರೆ ಅಂತ ಹೇಳ್ಬೇಕು ತಾನೆ. ಆರೋಪ ಮಾಡಿ ಏನು ಅಂದಿದ್ದಾರೆ? ನಾನು ಆಡಿಯೋನ ನೋಡಿದೆ, ನಮ್ಮ PS ಮಾತಾಡಿದ್ದಾರೆ. PR ಏನು ಅಂದಿದ್ದಾರೆ? ಸರ್ಫರಾಜ್ ಅವರೇ, ನಾನು ಕೊಟ್ಟಿದ್ದು ಪತ್ರನ ಮನೆಗಳು ಕೊಟ್ಟಿಲ್ಲ, ಇನ್ನೊಂದು ಪಂಚಾಯತಿಗೆ ಮನೆ ಪತ್ರ ಕೊಟ್ಟಿದ್ದೆ, ಅವ್ರ ಮನೆ ಕೊಟ್ಟಿದ್ದಾರೆ, ಏನು ನಡೀತಾ ಇದ್ದೆ ಅಂತ ಹೇಳ್ತಾರೆ. ಯಾರು ತೊಗೊಂಡಿದ್ದಾರೆ ಗೊತ್ತಾಗ್ಬೇಕು ತಾನೆ. ಈಗ ನಮ್ಮ ಆಫೀಸಲ್ಲಿ ತೊಗೊಂಡಿದ್ದಾರಾ? ನಾನು ತೊಗೊಂಡಿದ್ದೀನ? ಯಾರು ತೊಗೊಂಡಿದ್ದಾರೆ? ಈಗ ಪಂಚಾಯತ್ ಈಗ ಯಾರ ಕ್ಷೇತ್ರ ಅದು? BR ಪಾಟೀಲ್ ಅವರ ಕ್ಷೇತ್ರ. ಈಗ ಆರೋಪ ಮಾಡಿರೋದು ಯಾರು? BR ಪಾಟೀಲೇ ಮಾಡಿ, ಅವ್ರು ತಾನೇ ಹೇಳ್ಬೇಕು. ಹೇಳ್ತಾ ಇಲ್ವಾ? ನಾನು ಒಂದೇ ಮಾತು ಹೇಳ್ತೀನಿ. ನಾನು ಈ ಮನೆಗಳು ಒಂದು ನಿಮಿಷ, ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಅದಕ್ಕಿಂತ ಹೆಚ್ಚಿನ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನೇ ಹೇಳ್ತೀನಿ, BR ಪಾಟೀಲ್ ಅವ್ರು ಪತ್ರ ಬರೀಲಿ, ತನಿಖೆ ಆಗಲಿ. ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು ಸಚಿವ, CBI ಕೊಡಿ ಸ್ವಾಮಿ, ತನಿಖೆ ಆಗಬೇಕಿದು. ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅದು ಯಾರು? ಎನಿಬಡಿ, ನಾನಂತ ಎಲ್ಲ ಯಾವನ್ನ ತಗೊಳ್ಳಿ, ಅವನು ಅದು ನಾನು ಮಿನಿಸ್ಟರ್ ಅದು ತಗೊಳ್ಳಿ, ನಮ್ಮ ಸ್ಟಾಫನ್ನು ತಗೊಳ್ಳಿ, ನಮ್ಮ ಇಲಾಖೆಯ ಅಧಿಕಾರಿಗಳನ್ನು ತಗೊಳ್ಳಿ, ಪಂಚಾಯತ್ ಮೆಂಬರ್ ತಗೊಳ್ಳಿ, ಅವ್ರ ಮೇಲೆ ತನಿಖೆ ಆಗಬೇಕು, ಅವ್ರ ಮೇಲೆ ಕಠಿಣ ಕ್ರಮ. ಈ ಮನೆಗಳು ಬಡವರಲ್ಲಿ ಕೊಡೋದೇ 1,20,000. ಅದನ್ನು ಅರ್ಥ ದುಡ್ಡು ತೊಗೊಂಡು ನಮ್ಮ ಮನೆಗಳು ಕೊಡ್ದ. ಆಮೇಲೆ ನಾವು ದುಡ್ಡು ತೊಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ, ನಮ್ಮ ಮಕ್ಳಿಗೆ ಒಳ್ಳೇದಾಗ್ತದ? ಹುಳ ಬಿದ್ದು ಸಾಯ್ತಾರೆ. ಬಡವರಿಗೆ ಒಂದು 5-10,000 ತೊಗೊಳೋದ ಇದು. ಆಮೇಲೆ ನಾವು ಟಾರ್ಗೆಟ್ ಇದ್ರೆ ನಾನು ಟಾರ್ಗೆಟ್ ಕೊಡಬೇಕು. ಆಮೇಲೆ ಎಲ್ಲ ಇದು ಒಂದೇ ಇಲ್ಲ, ಎಲ್ಲ MLAಗಳಿಗೆ ಎಲ್ಲ MLA ರಾಶಿನೇ ಇದೆ. MLAಗಳು ಲೆಟರ್ದು ರಾಶಿನೇ ಇದೆ. ಯಾರ್ಯಾರು ಕೇಳಿದ್ರೆ ಅಂತ ನಿಮ್ಗೆ ಮಾಹಿತಿ ಕೊಡ್ತಿಲ್ಲ. ಎಲ್ಲ MLAಗಳು BJP JDS ಕಾಂಗ್ರೆಸ್ ಅವ್ರ ಮನೇನೇ ಇಲ್ಲ. ನಾನು ಕ್ಯಾನ್ಸಲೇಷನ್ ನನಗೆ ಯಾರ್ಯಾರು ಇದ್ದಾರೆ ಅಂತ ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿ. ಆಮೇಲೆ ಮನೆಯಲ್ಲಿ ಬಡವರಿಗೆ ದುಡ್ಡು ತೊಗೊಂಡು ಮನೆಗಳು ಕೊಡೋದ? ಎಲ್ಲನ ಉಂಟದು ಆ ಥರ ಇದ್ರೆ ಕೊಡೋದೇ 1,20,000. ಅದ್ರಲ್ಲಿ ನೀವು 5-10,000 ರೂಪಾಯಿ ತೊಗೊಳಕ್ಕೆ ಸಾಧ್ಯನಾ? ಅದು ಏನು ಇವತ್ತು ನಮ್ಮ BR ಪಾಟೀಲ್ ಅವ್ರನ್ನ ಆರೋಪ ಮಾಡಿದ್ದಾರೆ. ಅವ್ರು ನೇರವಾಗಿ ನನ್ನ ಮೇಲೆ ಏನು ಆರೋಪ ಮಾಡಿಲ್ಲ. ಮಿನಿಸ್ಟರ್ ದುಡ್ಡು ತೊಗೊಂಡವರಾದರೆ ದುಡ್ಡು ತೊಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ. ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ, ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ, ಯಾರೋ ಪಂಚಾಯತ್ ಮೆಂಬರ್ ತೊಗೊಂಡು ಮನೆಗಳು ತೊಗೊಂಡೋಗಿದ್ದಾನೆ ಅಂತಾರೆ. ಹೌದು ತಾನೆ? ಈಗ ಯಾರು BR ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ 2,000 ಚಿಲ್ಲರೆ ಮನೆಗಳು BR ಪಾಟೀಲ್ ಅವ್ರು ಕೇಳಿದ್ದಾರೆ. 2,000 ಇಲ್ಲೇ ಇದೆ ಪತ್ರ, ಅವ್ರದ್ದು ಎಲ್ಲ ತೆಗ್ದಿದ್ದೀನಿ ನಾನು. 2,000 ಮನೆಗಳು ಕೇಳಿದ್ದಾರೆ. ನಾವೇನು ಮಾಡ್ತೀವಿ? ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು. ಆ ಮನೆಗಳು ಕ್ಯಾನ್ಸಲೇಷನ್ ಆದರೆ ಏನಾಗ್ತೀವಿ ಅಂತ ಯಾರ್ಯಾರು ಡಿಮ್ಯಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ. ಈಗ ಅವ್ರಿಗೆ ಏನು ಮಾಡಿದ್ವಿ? ಎಲ್ಲ ಒಂದೊಂದು ಪಂಚಾಯತ್ಗೆ 950 ಮನೆ ಕೊಟ್ಟಿದ್ವಿ. ಸಪ್ರೇಟ್ ಪಂಚಾಯತಿಗೆ ಅವ್ರು 950, 2,000 ಚಿಲ್ಲರೆ ಕೇಳಿದವರು. ಭಾಳಷ್ಟು ಬೇಡಿಕೆ ಇದೆ. MLAಗಳು ಎಲ್ಲ ಪತ್ರ ಇಲ್ಲಿ ಇಟ್ಟಿದ್ದೀನಿ ನಾನು. ನೋಡಿ, ರಾಮನಗರ ಜಿಲ್ಲೆಗೆ ಕ್ಯಾನ್ಸಲೇಷನ್ ಆಗಿದೆ. ಅಲ್ಲಿ ಚನ್ನಪಟ್ಟಣಗೆ 5,000 ಮನೆಗಳು ಕೊಟ್ಟಿದ್ದೀನಿ. ಎಷ್ಟು? ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, BR ಪಾಟೀಲ್ ನೋಡಿದ್ರೆ ಗಂಭೀರ ಆರೋಪ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಆಯಿತು, ವಿಡಿಯೋ ಕೂಡ ರಿಲೀಸ್ ಆಯಿತು, ಓಪನ್ ಆಗಿ ದುಡ್ಡು ಕೊಡಲಾಗಿದೆ ಅನ್ನುವಂಥದ್ದು. ಈಗ ನೋಡಿದ್ರೆ ಜಮೀರ್ ಅವರು ಹುಳ ಬಿದ್ದು ಸಾಯ್ತಾರೆ, ಈ CBI ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬ್ಯಾಲೆನ್ಸ್ ಮಾಡುವಂಥ ಒಂದು ಪ್ರಯತ್ನನ, ಡ್ಯಾಮೇಜ್ ಕಂಟ್ರೋಲ್ ಆಯಿತು. ಜಮೀರ್ ಅವರ ಹೇಳಿಕೆ ಹೇಗೆ ಅನ್ನೋದು? ಪ್ರಭು, ಈಗಾಗಲೇ ವಿಳಂಬ ಆಯ್ತೇನೋ ಅನಿಸುತ್ತೆ. ಯಾಕೆಂದರೆ 2 ದಿನಗಳ ಮೊದಲೇ ಜಮೀರ್ ಅವರು ಈ ರೀತಿಯಾದಂಥ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರೆ ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಇತ್ತು.
ಆದರೆ 3 ದಿನಗಳ ನಂತರ ಅವರು ಮಾಧ್ಯಮಗಳ ಮುಂದೆ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಡ್ಯಾಮೇಜ್ ಕಂಟ್ರೋಲು ಎಲ್ಲಿಗೆ ಈಗಾಗ ಎಷ್ಟು ಆಗಬೇಕು ಡ್ಯಾಮೇಜು ಅಷ್ಟು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡಕ್ಕೂ ಕೂಡ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಈಗ ಬಿ ಆರ್ ಪಾಟೀಲ್ ಅವರು ಮಾಡಿರುವಂಥದ್ದು, ನಾನು 2000 ಮನೆಗಳಿಗೆ ಪತ್ರವನ್ನು ಕೊಟ್ಟೆ, ನಾನು 4 ಬಾರಿ ಪತ್ರವನ್ನು ಕೊಟ್ಟೆ, ಆ ಪತ್ರಕ್ಕೆ ಕಿಮ್ಮತ್ತು ಕೊಡಲಿಲ್ಲ ಈ ವಸತಿ ಇಲಾಖೆ ಅಂತೇಳಿ ಆರೋಪ ಮಾಡಿದ್ರು. ಆದರೆ ಅದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನನ್ನ ಶಿಫಾರಸು ಪತ್ರವನ್ನೇ ತೆಗೆದುಕೊಂಡು ಹೋಗಿ 1950 ಮನೆಗಳನ್ನು ಪಡ್ಕೊಂಡಿದ್ದಾರೆ. ಇದು ನನ್ನೊಬ್ಬನದ ಕಥೆಯಲ್ಲ, ಬೇರೆಯವರು ಕೂಡ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತನಾಡ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಪದೇ ಪದೇ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಇವತ್ತು ಜಮೀರ್ ಅವರು ಅದಕ್ಕೆ ಕ್ಲಾರಿಫೈಯನ್ನು ಕೊಟ್ಟಿದ್ದಾರೆ. ನಾನು ಆ ರೀತಿಯಾಗಿ ಹಣವನ್ನು ಪಡೆದು 5-10 ಸಾವಿರ, ಯಾಕೆಂದರೆ ವಸತಿ ಯೋಜನೆಯಲ್ಲಿ ಮನೆಗಳಿಗೆ ಕೊಡುವಂತಹ ಹಣವೇ ಅತ್ಯಲ್ಪ, ಕೇವಲ 1,20,000 ಮಾತ್ರ ನಾವು ಬಡವರಿಗಾಗಿ ಮನೆಗಳನ್ನು ಕಟ್ಕೊಳ್ಳೋದಕ್ಕೆ ಹಣವನ್ನು ಕೊಡ್ತೇವೆ. ಅದರಲ್ಲಿ 5-10 ಸಾವಿರ ರೂಪಾಯಿ ನಾನು ಪಡ್ಕೊಂಡ್ರೆ ನಾನು ಉದ್ಧಾರ ಆಗ್ತೇನಾ? ನನ್ನ ಮಕ್ಕಳು ಉದ್ಧಾರ ಆಗ್ತಾರಾ? ಹುಳ ಬಿದ್ದು ಸಾಯ್ತಾರೆ ನನ್ನ ಮಕ್ಕಳು. ಸೊ ಹಾಗಾಗಿ ನಾವು ಇದರಲ್ಲಿ 1 ರೂಪಾಯಿ ಕೂಡ ಮುಟ್ಟಿಲ್ಲ. ನಾನು ಯಾರಿಗೂ ಕೂಡ ಈ ರೀತಿಯಾಗಿ ಹಣವನ್ನು ಕೊಡಿ ಅಂತೇಳಿ ಕೇಳಿಲ್ಲ. ಎಲ್ಲವೂ ಕೂಡ ನಿರಾಧಾರ. ಆದರೆ ಹಿರಿಯ ಶಾಸಕರಾಗಿರೋದ್ರಿಂದ ಬಿ ಆರ್ ಪಾಟೀಲ್ ಅವರ ಬಗ್ಗೆ ನನಗೆ ತುಂಬ ಗೌರವ ಇದೆ. ಅವರು ಯಾಕೆ ಈ ರೀತಿಯಾಗಿ ಮಾಡಿದರು ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಜಮೀರ್ ಅವರೇ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಾವು ಸುಮಾರು 36,000 ಮನೆಗಳನ್ನು ನಾನು ಬಂದ ಮೇಲೆ ಕೊಟ್ಟಿದ್ದೇನೆ. ಹಿಂದೆ BJP JDS ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಒಂದೇ ಒಂದು ಮನೆಗಳನ್ನು ಕೊಟ್ಟಿಲ್ಲ. ನೀವು ಹೋಗಿ ಅವರನ್ನು ಕೇಳಿ, ಏನಾದರೂ ಒಂದು ಮನೆಗಳನ್ನು ಅವ್ರು ಕೊಟ್ಟಿದ್ದೀವಿ, ಒಂದು ಮನೆ ಅಂತೇಳಿ ತೋರಿಸ್ಬಿಡ್ಲಿ, ನಾನು ನನ್ನ ರಾಜಕೀಯ ಜೀವನಕ್ಕೆ ನಾನು ನಿವೃತ್ತಿಯನ್ನು ಘೋಷಣೆ ಮಾಡ್ತೇನೆ ಅನ್ನುವಂಥ ಸವಾಲನ್ನು ಕೂಡ ಇವತ್ತು ಜಮೀರ್ ಅವರು ಹಾಕಿದ್ದಾರೆ. ಜೊತೆಗೆ ಈ ಪ್ರಕರಣ ಏನಿದೆ ಇದು ತನಿಖೆ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಅವರು ಮಾಡಿದ್ದಾರೆ. ಯಾಕೆಂದರೆ ಬಡವರ 5-10 ಸಾವಿರ ರೂಪಾಯಿ ದುಡ್ಡು ತಿಂದಿದ್ದಾರೆ ಅಂದರೆ ಇದು ಸುಲಭದ ಮಾತಲ್ಲ. ಇದು ಯಾರು ತಿಂದಿದ್ದಾರೆ ಅನ್ನುವಂಥದ್ದು ಬಿ ಆರ್ ಪಾಟೀಲ್ ಅವರು ಹೇಳಬೇಕಾಗಿತ್ತು. ಪಂಚಾಯಿತಿಯಲ್ಲಿ ತಿಂದಿದ್ದಾರಾ, ಅಥವಾ ತಳಮಟ್ಟದಲ್ಲಿರುವಂತಹ ಅಧಿಕಾರಿಗಳು ತಿಂದಿದ್ದಾರಾ, ಅಥವಾ ನನ್ನ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ತಿಂದಿದ್ದಾರಾ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಆರೋಪ ಮಾಡಬೇಕಾದ್ರೆ ಅವ್ರು ಯಾಕೆ ಅದನ್ನು ಹೇಳಲಿಲ್ಲ? ಅವ್ರು ಈಗಲೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರಲ್ಲ, ಅದರ ಬಗ್ಗೆ ಸ್ಪಷ್ಟತೆಯನ್ನು ಕೊಡಲಿ. ಇಂಥವರು ಹಣವನ್ನು ಪಡ್ಕೊಂಡಿದ್ದಾರೆ, ಇಂಥವರಿಗೆ ಹಣ ಹೋಗಿದೆ ಅನ್ನುವಂಥದ್ದನ್ನು ಅವರು ನಮ್ಮ ಮುಂದೆ ಇಟ್ಟಿದ್ದೇ ಆದರೆ ಅಂಥವರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಇದರ ಬಗ್ಗೆ CBI ತನಿಖೆ ಆಗಬೇಕು ಅಂತೇಳಿ ಕೂಡ ಒತ್ತಾಯ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಯಾಕೆಂದರೆ ಇದು ಬಡವರ ವಸತಿ ಯೋಜನೆ, ಆ ಬಡವರ ಹಣ ತಿಂದಂಥವ್ರು ಯಾರೂ ಕೂಡ ಉದ್ಧಾರ ಆಗೋದಿಲ್ಲ. ಹಾಗಾಗಿ ಇದರ ಬಗ್ಗೆ ತಪ್ಪು ಯಾರು ಮಾಡಿದ್ದಾರೆ ಅವರು ಸಿಗಬೇಕು ಅಂದರೆ ಇದರ CBI ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಒಂದು ಕ್ಲಾರಿಟಿ ಸಿಕ್ಕಂತೆ ಕಾಣಿಸ್ತಾ ಇದೆ. ಈಗ ಬಿ ಆರ್ ಪಾಟೀಲ್ ಅವರು ಇದರ ಮುಂದೆ ಏನು ಹೇಳ್ತಾರೆ ಅದನ್ನು ನೋಡಬೇಕಾಗತ್ತೆ ಪ್ರಭು. ಯಾಕೆಂದರೆ ಈಗ ಜಮೀರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ನನ್ನಿಂದ ತಪ್ಪಾಗಿಲ್ಲ, ಇಲಾಖೆಯಿಂದ ತಪ್ಪಾಗಿಲ್ಲ, ತಳಮಟ್ಟದಲ್ಲಿ ಏನಾದರೂ ಆಗಿದ್ರೆ ಅದರ ಬಗ್ಗೆ ಬಿ ಆರ್ ಪಾಟೀಲ್ ಅವರು ಪತ್ರವನ್ನು ಕೊಟ್ಟಿದ್ದೆ ಆದರೆ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಅಂತೇಳಿ. ಈಗ ಬಿ ಆರ್ ಪಾಟೀಲ್ ಅವರ ಉತ್ತರ ಹೇಗೆ ಬರುತ್ತೆ ನೋಡಬೇಕಾಗತ್ತೆ. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ತನಿಖೆ ಆಗಲೇಬೇಕು. ಯಾಕಂತ ಹೇಳಿದ್ರೆ